ಪಾಪ ಋತುವಕ್ಕನಿಗೆ ನಾವು ಹಿಂಗೆ ಮಾಡ್ತಾ ಇರೋದು ಒಳ್ಳೇದಲ್ಲ ಅಂತ ಅನ್ನಿಸ್ತೈತೆ. ಯಾಕೆ ಗೊತ್ತಾ, ಪಾಪ ಅವಕ್ಕ ನೋಡಿದ್ರೆ ಇವಾಗ ಆವಕ್ಕ ನನ್ನ ಮನ್ಸಿಗೆ ಬೇಜಾರಾಗೈತೆ. ಇವಾಗ ಬೇಜಾರಾದಾಗ ನಾವಿನ್ನೂ ಬೇಜಾರು ಮಾಡೋದು ಚೆನ್ನಾಗಿರಲ್ಲ. ಪಾಪ ಬೆಳಗ್ಗೆ ಹೋಗಿ ಅವರೆಲ್ಲ ಹೇಳೋದಕ್ಕೆ ಸರಿ ಆಯಿತು ಬಿಟ್ಕೊಡ್ತೀವಿ ಅಂತ ಹೇಳೈತೆ. ಇನ್ನೇನು ಮಾಡೋದಪ್ಪ. ಹಾಂ, ನಮ್ಮ ಗುಂಡನ ಹತ್ರನೂ ಹಂಗೆ ಹೇಳ್ತು, ಸರಿ ಆಯ್ತಪ್ಪ ಬಿಟ್ಕೊಡ್ತೀನಿ ಬಿಡೋ, ಬಿಟ್ಕೊಟ್ಟತ್ಲಾಗೆ ಎಲ್ಲ ಹೋಗ್ತೀನಿ, ಇನ್ನೇನು ಮಾಡೋದು ಅಂತ ಹೇಳ್ಬಿಡ್ತು. ನಾನು ಈಗಿನ ನೋಡಬಾರ್ದು. ಈಗ ಅವಕ್ಕ ಏನೋ ಇದೊಂದು ಕೇಳ್ಗಾಲಕ್ಕೆ ಈ ಥರ ಬುದ್ಧಿ ಕಲ್ತ್ಕೊಂಡೈತೆ ಅಂತ ನಾವು ಹಿಂಗೆ ಮಾಡೋದು ಒಳ್ಳೇದಲ್ಲ. ನಿಜ ನನಗೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ. ನಾವು ಹಂಗೆ ಮಾಡಬೇಕು ಅಂತ ಹೇಳಿ ನಾನು ನಮ್ಮ ಗುಂಡ ನಿರ್ಧಾರ ಮಾಡ್ದಾಗಿಂದಲೂ ನನಗೆ ಮನಸ್ಸೇ ಒಪ್ತಾ ಇಲ್ಲ. ನೆನೆಸ್ಕೊಬಿಟ್ರೆ ಎಲ್ಲ ನೋಡ್ತಾ ಇದ್ರೆ ಪಾಪ ಅವಕ್ಕನಿಗೆ ಇನ್ನೂ ಬೇಜಾರಾಗೈತೆ. ನಾವು ಸ್ವಲ್ಪ ಏನಾದರೂ ಸಹಾಯ ಮಾಡೋಣ ಅಂತ ಅನಿಸುತ್ತೆ. ಆದರೆ ಏನು ಮಾಡಲಿ ಅವಕ್ಕ ನಾವು ಹೇಳೋದನ್ನ ಕೇಳೋದೇ ಇಲ್ಲ. ತುಂಬ ಬೇಜಾರಾಗ್ತೈತೆ. ಗಗನಕ್ಕ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ಯಾ? ಯಾಕೂ ಇಲ್ಲ ಕಣೋ, ಅಲ್ಲಿ ಋತುವಕ್ಕ ಬೈತಾ ಇತ್ತಾ ಪ್ರವೀಣನ್ಗೆ, ಅದಕ್ಕೆ ನೋಡ್ತಾ ಇದ್ದೆ. ಪಾಪ ಅವಕ್ಕ ಈಗಲೇ ಮನ್ಸಿಗೆ ಬೇಜಾರಾಗೈತೆ. ನಾವಿನ್ನ ಹಿಂಗೆ ಮಾಡಿರೋದು ಇನ್ನೂ ಬೇಜಾರಾಗುತ್ತೆ ಅವಕ್ಕನಿಗೆ. ಪಾಪ ಮನೆ ಬಿಟ್ಕೊಡ್ತೀನಿ ಬಿಡೋ, ಸರಿ ಆಯ್ತು ಕಣೋ ಬಿಟ್ಕೊಡ್ತೀನಿ ಅಂತ ನನಗೊಂಥರ ಬೇಜಾರಾದಂಗೆ ಆಯಿತು ಕಣೋ. ಈಗಿನ ನೋಡಬಾರ್ದು, ನಾವು ಹಿಂದಿದ್ದು ನೆನೆಸ್ಕೋಬೇಕು. ಹಿಂದಿದ್ದು ನೆನೆಸ್ಕೊಂಡ್ರೆ ನನಗೆ ಹಿಂಗೆ ಮಾಡೋದಕ್ಕೆ ಮನಸ್ಸೇ ಒಪ್ಪಲ್ಲ. ನಾವಕ್ಕ ಏನಾದರೂ ಮಾಡಲಿ ಕಣೋ, ಹಂಗೆಲ್ಲ ಮಾಡಬೇಡ ಬಿಡೋದ್ಲ ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ. ಅವತ್ತು ಏನೋ ನಮ್ಮಪ್ಪ ಕೊಟ್ಟೈತೆ, ಅವತ್ತು ನಮಗೂ ನೋಡ್ಕೊಳೈತೆ, ನಾವು ಸಹಾಯ ಮಾಡಿದೀವಿ ಇಲ್ಲ ಅಂತಲ್ಲ. ಆದ್ರೂ ನಾವು ಹಿಂಗೆ ಮಾಡೋದು ಸರಿ ಕಾಣಕ್ಕಿಲ್ಲ ಅಂತ ನನಗೆ ಅನ್ನಿಸ್ತೈತೆ. ಬೇಡ ಥೋ, ನಾವು ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದೀವಿ. ಅವಕ್ಕ ಹೇಳೋದಕ್ಕೆ ನನಗೆ ಬೇಜಾರಾಗ್ಬಿಡ್ತು. ಬೆಳಗ್ಗೆ ಕರೆದು ಹೇಳ್ಬಿಡ್ತಲ್ಲ, ನನಗೆ ಅದಕ್ಕೆ ಬೇಜಾರಾಯಿತು ಕಣೋ. ಸರಿ ಆಯ್ತು ಬಿಡೋ, ಅತ್ಲಾಗ ಬಿಟ್ಕೊಟ್ಟು. ಹೆಂಗೋ ನನಗೆ ಇಬ್ಬರು ಹೆಣ್ಮಕ್ಳು ಇದ್ದಾರೆ, ಯಾರು ತಗೋಣ ತಿರ್ತೀನಿ, ಇವ್ನು ನೋಡಿದ್ರೆ ಇಂಥ ಕೆಲಸ ಮಾಡಿದಾನೆ ಪ್ರವೀಣ ಅಂತ ಹೇಳ್ಬಿಡ್ತಾ ನನಗೆ ಒಂಥರ ಬೇಜಾರಾಯಿತು ಕಣೋ. ಯಾರಿಗೆ ಆಗಲಿ ಒಂದೇ ಅಲ್ವಾ, ಅದಕ್ಕೆ ಕಣೋ. ಅವಕ್ಕ ಅದನ್ನ ಅರ್ಥ ಮಾಡ್ಕೋಬೇಕ ಗಗನಕ್ಕ, ಅರ್ಥ ಮಾಡ್ಕೋಬೇಕು ತಾನೆ. ನಾವು ದುಡ್ಕೊಂಡು ತಿನ್ನೋದು ನೋಡಿ ಅವಕ್ಕ ಒಂಥರ ಹೊಟ್ಟೆ ಉರ್ಕೊಂಡ್ರೆ ಹೆಂಗೆ ಸರಿ ಹೋಗುತ್ತೆ? ಹೆಂಗೋ ನೋಡಪ್ಪ ಹೊಲ್ದಾಗ ಅಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದಾನಲ್ಲ ಅಂತ ಖುಷಿ ಪಡಬೇಕು. ಏನು ಮಾಡೋದು, ಅಕ್ಕ ಹಂಗೆ ಮಾಡೋದಕ್ಕೆ ನನಗೆ ಸಿಟ್ಟು ಬಂತು, ಅದಕ್ಕೆ ನಾನು ಹಂಗೆ ಮಾಡಿದೆ. ಅದೇ ಹಿಂಗೆಲ್ಲ ಆಗೈತಲ್ಲ ನೋಡು, ಹಿಂಗೆ ಆಗ್ಬಿಟ್ಟೈತೆ, ಹಿಂಗೆ ಮಾಡಿದೀಯೇನೋ ಅಂತೇಳಿ ಕೇಳ್ತಾ ಸರಿ ಆಯಿತು ಬಿಟ್ಕೊಡ್ತೀನಿ ಅಂದಮೇಲೆ ನನಗೆ ಬೇಜಾರಾಗೋದು ಕಣೋ. ಮೊದಲು ನೆನೆಸ್ಕೋಬೇಕು ಕಣೋ, ಹಿಂದಿನ ಮಾತ್ರ ನೆನೆಸ್ಕೋಬೇಕು. ಇವತ್ತು ನಾವು ಚೆನ್ನಾಗಿದ್ದೀವಿ ಅಂತ ಮರಿಬಾರ್ದು. ಅವ್ರು ಮರ್ತರು ಪರವಾಗಿಲ್ಲ, ಅದನ್ನು ದೇವ್ರು ಮೆಚ್ಚಲ್ಲ ಕಣೋ. ಅದಕ್ಕೆ ಸುಮ್ಮನೆ ಬಿಟ್ಬಿಡ, ಅತ್ಲಾಗ ಮನೆ ವಿಚಾರಕ್ಕೆಲ್ಲ ಹೋಗ್ಬಿಡ ಕಣೋ ಗುಂಡ. ಅಪ್ಪ ಐತೆ ನೋಡಿ, ಅಪ್ಪನ ಹತ್ರ ಮಾತಾಡೋದಿಲ್ಲ. ಅಪ್ಪ ಏನು ಹೇಳುತ್ತೆ ನೋಡೋಣ. ಅಪ್ಪಗೆ ಬೇಜಾರು ನೋಡು, ನಮ್ಮನ್ನು ಮಾತಾಡ್ಸಿದ್ರು ಮಾತಾಡಲ್ಲ. ನಾವೇನು ಮಾಡಿದೀವ ಅಂತದ್ದು ಇರೋ ತಮ್ಮನಿಗೆ, ನಾವೇನು ಮಾಡಲಿಲ್ಲ ಅಂದ್ರೆ ನಮ್ಮ ಮೇಲೆ ಬೇಜಾರು ಮಾಡ್ಕೊಂಬತ್ತಲ್ಲ ಇರೋ ತಮ್ಮ, ನಾವೇನು ಮಾಡಿದೀವ ಅಂತದ್ದು ಅಂತೇಳಿ ಅವ ಅಪ್ಪಗೆ ಬೇಜಾರು ಅಷ್ಟೇನೆ. ನೋಡಿ ನಾವೇನು ಮಾಡಿಲ್ಲ ಅಂದ್ರು ಯಾಕೆ ಹಿಂಗೆ ಮಾಡ್ತೈತೀವಿ ಅಪ್ಪಯ್ಯ ಅಂತ. ಮತ್ತೆ ನನಗೂ ಅದೇ ಬೇಜಾರು ನೋಡಪ್ಪ. ನಾವೇನು ಮಾಡಿಲ್ಲ ಅಂದ್ರೆ ಇರುತ್ತುವಾಗ ಸುಮ್ಮನೆ ಆ ಗಿಡ್ಡಕ್ಕನ ಮಾತು ಕೇಳ್ಕೊಂಡು, ಅಲ್ಲ ಆ ಗಿಡ್ಡಕ್ಕ ಎಂತವಳು ಅನ್ನೋದು ಗೊತ್ತೈತೆ. ಆ ಗಿಡ್ಡಕ್ಕನ ಮಾತು ಕೇಳ್ಕೊಂಡು ಮಾತಾಡೋದಲ್ಲ. ಆ ಗಿಡ್ಡಕ್ಕ ಎಂತವಳು ನೋಡು, ನಾವು ಕೆಲ್ಸಕ್ಕೆ ಕರೀಲಿಲ್ಲ ಅಂತ ಏನೆಲ್ಲ ಕಿತಾಪತಿ ಮಾಡ್ತಾವಳೆ. ಅಂತದ್ರಾಗೆ ನನಗೆ ಸಿಟ್ಟು ಬರೋಕ್ಕಿಲ್ಲ. ಗಿಡ್ಡಮ್ಮನಿಂದಲೇ ಹೇಳು ನಮ್ಮ ಋತುವಕ್ಕ ಇಂಥ ಬುದ್ಧಿ ಕಲ್ತಿರೋದು. ಆ ಗಿಡ್ಡಕ್ಕ ಒಳ್ಳೆವಳಲ್ಲ. ನಾನೇ ನೋಡಿದ್ದೀನಿ. ಆ ಅಮ್ಮ ಯಾವಾಗ ನೀನು ಬೇಡ, ನಮ್ಮ ಹೊಲದ ಕೆಲ್ಸಕ್ಕೆ ನೀನು ಯಾವಾಗ ಬೇಡ ಅಂತ ಹೇಳ್ದ ಅವಾಗಿಂದ ನಮ್ಮ ಮೇಲೆ ಸಿಟ್ಟು ಬಂದ್ಬಿಟ್ಟೈತೆ ಆ ಅಮ್ಮಂಗೆ. ನನ್ನ ಬೇಡ ಅಂತ ಅಂದ್ಬಿಟ್ನಲ್ಲ, ನನ್ನ ವಾಪಸ್ ಅವತ್ತು ನಿನ್ನ ಮಧ್ಯಾಹ್ನಕ್ಕೆ ವಾಪಸ್ ಕಳಿಸ್ಬಿಟ್ಟಲ್ಲ, ಅದಕ್ಕೆ. ಅಯ್ಯೋ ಆ ಅಮ್ಮ ಕೆಲ್ಸಕ್ಕೆ ಬಂದ್ರೂ ಕೆಲಸ ಮಾಡ್ತಿರ್ಲಿಲ್ಲ. ಆ ಅಮ್ಮ ಮಾಡೋ ಅಂಥ ಕಿತಾಪತಿಗಳೇ ಬೇರೆ ಹಂಗೆ ಮಾಡ್ತಾ ಇಲ್ಲ ಅಮ್ಮ. ಅದಕ್ಕೆ ಮತ್ತೆ ನನಗೆಲ್ಲ ಗೊತ್ತಾಯ್ತು. ನಾನು ಸುಮ್ಮನೆ ಹಂಗೆ ಯಾರನ್ನೂ ಮಾತಾಡಲ್ಲ, ಗೊತ್ತಲ್ಲ ಗಗನಕ್ಕ ನೀನೇನೆ ನಾನು ಹಿಂಗೆ ಅಂತ ಹೇಳಿ. ನಾನು ಯಾರು ಸುಮ್ಮನೆ ಹಂಗೆಲ್ಲ ಮಾತಾಡಕ್ಕೆ ಹೋಗಲ್ಲ. ಈಗ ಬೇರೆಯವರೆಲ್ಲ ಬರ್ತಾರಪ್ಪ, ಅವ್ರನ್ನ ಏನಾದರೂ ಮಾತಾಡಿದ್ದೀನ. ಈಗ ಮಾರಮ್ಮ ಆಂಟಿ ಆಗಿರ್ಬೋದು, ಅವರು ರಮೇಶ್ ಅಂಕಲ್ ಆಗಿರ್ಬೋದು, ಎಲ್ಲ ಇರ್ತಾರಲ್ಲಿ. ಅವ್ರನ್ನೆಲ್ಲ ನಾನು ಮಾತಾಡ್ತೀನ? ಅವ್ರನ್ನ ಯಾರನ್ನೂ ನಾನು ಮಾತಾಡಕ್ಕೆ ಹೋಗಲ್ಲ. ಎಂದಾದ್ರೂ ಅವ್ರನ್ನ ಯಾತಾದ್ರೂ ಅಂದಿದ್ದೀನ? ಅವ್ರು ಕೆಲಸ ಮಾಡೋದು ಬಿಟ್ಟು ಕೂತ್ಕೊಂಡ್ರು ನಾನು ಇನ್ನುವರೆಗೂ ನೀನು ಏನು ಕೆಲಸ ಮಾಡಿದ್ರಪ್ಪ ಬಿಟ್ರಪ್ಪ ಅಂತ ಕೇಳಿಲ್ಲ. ಯಾಕಂದರೆ ನಂಬಿಕೆ, ಅಷ್ಟೊಂದು ನಂಬಿಕೆ ಐತೆ ಅವ್ರ ಮೇಲೆ. ನಾನು ಅದಕ್ಕೆ ಯಾವತ್ತೂ ಅವ್ರನ್ನ ಏನೋ ಒಂದು ಮಾತು ಕೇಳೋದಾಗ್ಲಿ ಏನೋ ಅನ್ನೋದಾಗ್ಲಿ ಅದೇನೋ ಮಾಡಿಲ್ಲ. ಕೇಳೋಗು, ಈ ಅಮ್ಮನ ಬಿಟ್ಟರೆ ನಾನು ಯಾರನ್ನೂ ಅಂದಿಲ್ಲ ಗೊತ್ತಾ. ಆ ಅಮ್ಮ ಮಾಡೋ ಅಂಥ ಕಿತಾಪತಿಗಳು ನನಗೆ ಗೊತ್ತು, ತಿಳ್ಕೊಂಡು ನಾನು ಮಾತಾಡಿರೋದು. ಯಾತ್ ಪಾಪ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀರಿ ನೀನು ಅಕ್ಕಯ್ಯ? ಅದೇ ಬೆಳಗ್ಗೆ ಋತುವಕ್ಕ ಹಂಗೆ ಹೇಳ್ತಲ್ಲಪ್ಪ, ಅದಕ್ಕೆ ನನಗೆ ಬೇಜಾರಾಗ್ಬಿಡ್ತು. ಬಿಡತ್ಲಾಗ ಹೋಗ್ಲಿ ಅವಕ್ಕ ಹೇಳೋದಕ್ಕೆ. ಬಿಡಪ್ಪ ಬಿಡ್ತೀನಿ ಬಿಡು, ನಿಮ್ಮ ಮನೆ ಆದರೆ ಬಿಟ್ಟು ನಾನು ಹೋಗಿ ಹೆಂಗೋ ನನ್ನ ಮಕ್ಳು ತಂಗ ನಾನು ಹೆಣ್ಮಕ್ಳು ತಗಿರ್ತೀನಿ ಬಿಡು ಅಂತ ಹೇಳ್ಬಿಡ್ತಾ ನನಗೆ ಬೇಜಾರಾಗ್ಬಿಡ್ತು ಕಣಪ್ಪ. ಪಾಪ ಅದು ನೋಡಪ್ಪ ಅಂತ ಅನ್ನಿಸ್ಬಿಡ್ತು. ಬೇಜಾರಾಗುತ್ತೆ. ನನಗೇನೋ ಮೊದ್ಲಿನ ಮರೆಯೋದಕ್ಕಾಗೋದಿಲ್ಲ ಕಣಪ್ಪ. ನಮ್ಮ ಋತುವಕ್ಕ ತುಂಬ ಒಳ್ಳೇದು ಮಾಡೈತೆ ನಮಗೆ.
ಅದನ್ನ ನಾನು ಮರೆಯೋದಿಲ್ಲ. ಅವಕ್ಕ ಏನಾದರೂ ಮಾಡಲಿ, ಏನಾದರೂ ಅನ್ಕಂಬಿ ಇನ್ನು ಮಾಡಕ್ಕೆ ಹೋಗ್ಬಾರ್ದು, ಬಿಟ್ಬಿಡಪ್ಪ ಅತ್ಲಾಗೆ. ಇನ್ನೇನು ಮಾಡೋಕ್ಕಾಗುತ್ತೆ, ಆಗ್ಬಿಟ್ಟೈತೆ. ತಗೊಂಬತ್ತವ್ರೆ, ಕಟ್ಕೊಬಿಟ್ಟವ್ರೆ ಅತ್ಲಾಗೆ. ಇನ್ನೇನು ಮಾಡೋದು. ನಾವಿಗಳಮ್ಮ ಇಷ್ಟು ದಿವಸ ಯಾತನ ಕೇಳಿದ್ವಿ ನಮ್ಮ ಗಗನಮ್ಮ. ನೀನು ನೋಡ್ದಂಗೆ ನಾವು ಅದ್ರ ಸುದ್ದಿ ಆದರೂ ಮಾತಾಡಿದ್ವಾ ನಮ್ಮದು ಅಂತಾದ್ರೂ ನಾವು ಒಂದು ದಿವಸನಾದರೂ ನಮ್ಮ ಮನೆಯಾಗ ನಮ್ಮ ಜಾಗದಾಗ ನೀನು ಮನೆ ಕಟ್ಟಿದ್ಯಾ ಕಣಮ್ಮ ರೂತಮ್ಮ ಅಂತ ಏನಾದರೂ ಒಂದು ಮಾತು ಅಂದಿದ್ದೀವ? ಅಲ್ಲ ಹೇಳು ನೀನೇನು, ನಾವು ಏನಾನ ಒಂದು ಮಾತು ಅಂದಿದ್ದೀವ? ನಮ್ಮ ಜಾಗ ಕಣಮ್ಮ, ನಮ್ಮದು ತಮ್ಮದು ಅಂತ ನಾವು ಯಾವತ್ತು ಯಾರ ಹತ್ರನೂ ಹೇಳ್ಕೊಂಬಕ್ಕೂ ಹೋಗಿಲ್ಲ, ಏನೋ ಒಂದೂ ಇಲ್ಲ. ಸುಮ್ಮನೆ ಆ ರೂತಮ್ಮನ ಮೇಲೆ ಮತ್ತೆ ಬೇಜಾರು ಮಾಡ್ಕೊಂಡ್ರಿ ಮತ್ತೆ ಸಿಟ್ಟು ಬರೋಕ್ಕಿಲ್ಲ. ನಮ್ಮ ಗುಂಡು ನನಗೆ ಬೈಕ್ ಬಂದಂಗೆ ಮಾತಾಡೋದು ಅದೆಲ್ಲ ಮಾಡಿದ್ರೆ ನಮಗೆ ಸಿಟ್ಟು ಬರೋಕ್ಕಿಲ್ಲ. ಅದಕ್ಕೆ ಮತ್ತೆ ನಾವು ನೋಡಪ್ಪ ನಮ್ಗೆ ಹಿಂಗೆ ಮಾಡ್ತಾರೆ ಅಂತಂದ್ರೆ ನಾವು ಯಾಕೆ ಸುಮ್ಕಿರ್ಬೇಕು ಅಂತ ನಾನು ಇಂಥ ನಿರ್ಧಾರ ತಗೊಂಡಿದ್ದಷ್ಟೇ. ಹಿಂಗೆ ಮಾಡೋದು ಸರಿಯಾಗುತ್ತೆ ಅಂತ ನಮ್ಮ ಗುಂಡಪ್ಪನ ಅದೇ ಅಂದ. ಸರಿಯಪ್ಪ ಆಯಿತು ಅಂತ ನಾನು ಹಂಗೆ ಅಂದಿದ್ದು. ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನಾವು ಒಂದು ದಿವಸ ನಮ್ಮ ಬಾಯಿಗೆ ಯಾವತ್ತಾದರೂ ಆ ವಿಷಯ ಬಂದಿತ್ತೇನ ಕೇಳ್ಬಿಡು. ಅದಕ್ಕೆ ಸರಿ ಆಯ್ತಮ್ಮ ಬಿಡು ಅಂತ ನಾವು ಅದಕ್ಕೆ ಅಂದಿದ್ದು. ನಾನು ನಮ್ಮ ಪಾಪ. ಬೇಡ ಬಿಡಪ್ಪ, ನಾನು ಹೇಳೋದನ್ನ ಕೇಳು ಸರಿನಾ? ಸುಮ್ಮನೆ ಇದ್ದು ಬಿಡು. ಸುಮ್ಮನೆ ಯಾಕತ್ಲಾಗೆ ನಾನು ಅವಾಗಿಂದ ನಾನಂತೂ ಮರ್ತಿಲ್ಲ ಯಾವತ್ತೂ. ಇವತ್ತು ನಮ್ಮ ಚಿಕ್ಕಮ್ಮ ಹಿಂಗಿರ್ಬೋದು, ಆದರೆ ಮುಂಚೆದ ನಾನು ನೆನೆಸ್ಕೋಬೇಕು ಅದನ್ನು. ಇವನು ಸಣ್ಣವನಿದ್ದಾಗ ಅದನ್ನು ನಾನು ನೆನೆಸ್ಕೊಬಿಟ್ರೆ ನನಗೆ ನಿಜ ತುಂಬ ಬೇಜಾರಾಗುತ್ತಪ್ಪ, ತುಂಬ ಬೇಜಾರಾಗುತ್ತೆ. ಈಗಲೂ ದಿವಸಕ್ಕೆ ಒಂದು ಸತಿ ಆದರೂ ನೆನೆಸ್ಕೊಂಡು ನನ್ನ ಕಣ್ಣೀರು ಹಾಕ್ತೀನಿ ಗೊತ್ತಾ. ಆ ವಿಷಯ ಮಾತ್ರ ನಾನು ತುಂಬ ಚೆನ್ನಾಗಿ ನೆನಪೈತೆ, ತುಂಬ ಚೆನ್ನಾಗಿ. ನನಗೆ ಯಾವುದೊಂದು ವಿಚಾರದಾಗಲಿ ಅದೇ ವಿಷಯ ನೆನಪಾಗುತ್ತೆ ನನಗೆ, ಅದನ್ನು ಮರ್ತಿಲ್ಲ. ಅದಕ್ಕಾಗಿನ ಬಿಡಪ್ಪ ಅತ್ಲಾಗ ಹೋಗ್ಲಿ, ವಾಪಸ್ ತಗೊಂಬನ ಅದನ್ನು. ಅದನ್ನು ಬಿಟ್ಬಿಟ್ಟು ಅದನ್ನ ಮನೆ ವಿಷಯ ಅದೇನು ವಾಪಸ್ ತಗೊಂಬಕ್ಕಾಗುತ್ತೆ ಅತ್ಲಾಗೆ. ಅವರು ತಮ್ಮನ ಬಾಯಿಗೆ ಬರಲಿ ಸುಮ್ಮನಿರಮ್ಮ. ನಾವೇಡ್ಕೆ ನಾವು ತಕೊಂಡ್ರೆ ತಿರ್ಗಿ ಅದನ್ನ ಅಂತಾರೆ, ನೋಡಿ ಹಿಂಗೆ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅದನ್ನ ಒಂದು ಅಂತಾರೆ. ಅದು ತಮ್ಮನ ಬಾಯಿಗೆ ಬರಬೇಕು. ತಮ್ಮನ ಬಾಯಿಗೆ ಬಂದರೆ ಏನೋ ಕೇಳ್ಬೋದು. ಬಾಯಿಗೆ ಬರಲಿ ತಡಿ, ಏನೋ ಬಿಡು ಆಗೈತೆ ಬಸಣ್ಣ ಮಾಮ, ಬಿಡತ್ಲಾಗ ಏನೋ ಇವತ್ತು ಕೊಟ್ಟಿದೀಯಾ, ತಿರ್ಗಿ ಯಾಕೆ ಬಿಡು ಬಸಣ್ಣ ಮಾಮ ಅಂತ ಒಂದು ಮಾತು ಕೇಳಬೇಕು. ಕೇಳಲೇ ಇಲ್ಲ, ಅವ್ರ ಬಾಯಿಗೆ ಬಂದಿಲ್ಲ. ಒಂದು ಮಾತು ಕೇಳಲಿ ಬಿಡಮ್ಮ ಗನಮ್ಮ. ಒಂದು ಮಾತು ಕೇಳಿದಾಗ ಸರಿ ಆಯ್ತಮ್ಮ ಅನ್ಬೋದು. ಅವರೇ ಕೇಳಿಲ್ದಾಗ ನಾವು ಹಿಂಗೆಲ್ಲ ಮಾಡಿಬಿಟ್ಟು ಇಂಥ ಸಂಪತ್ತಿನ ಯಾಕೆ ಮಾಡಿದ್ರು ಅಂತ ಇದು ಮಾಡ್ಕೊಂತಾರೆ, ನಮ್ಮನ್ನು ಮಾತಾಡ್ತಾರೆ. ಅದಕ್ಕಾಗಿಯಾ ಕೇಳಲಿ ಸುಮ್ಮನಿರು. ಋತಮ್ಮನ ಬಾಯಿಗೆ ಬರಲಿ, ಅದು ಏನು ಬರುತ್ತೆ ಅಂತ ನೋಡೋಣ. ಅಂತ ಮಾತಾಡ್ತಾ ಇದ್ರಲ್ಲ ಬಸಣ್ಣಯ್ಯ. ಏನಿಲ್ಲಮ್ಮ, ಅದೇ ಬೆದ್ದಾಗ ಋತಮ್ಮ ಸರಿ ಆಯ್ತಣ್ಣ ನಿಮಗೆ ಬಿಟ್ಬಿಡ್ತೀನಿ ಮನೇನ ಅಂತ ಬಸಣ್ಣ ಮಾಮ ಬಿಡು ಬಸಣ್ಣ ಮಾಮ ಅಂತೂ. ಅದಕ್ಕೆ ನಮ್ಮ ಗಗನಮ್ಮ ಬೇಡ ಕಣಪ್ಪ, ನಮ್ಮ ಋತುವಕ್ಕ ಅವತ್ತು ನಮ್ಗೆ ಎಷ್ಟು ಸಹಾಯ ಮಾಡೈತೆ ಅದು ಮರಿಬಾರ್ದು. ಇವಾಗ ಯಾಕಪ್ಪ ಇದು ಬೇಡ ಬಿಡಪ್ಪ ಅತ್ಲಾಗೆ ಎಂತೈತೆ. ನಮ್ಮ ಗಗನಮ್ಮ ಒಪ್ತಿಲ್ಲ, ಮನ್ಸು ಒಪ್ತಿಲ್ವಂತೆ. ಎಮ್ಗೆ ಯಾಕನ ನೋಡವ ಎಷ್ಟು ಇದು ಮಾಡಿದ್ರು ಅಂತ, ಯಾಕೋ ಮನ್ಸು ಒಪ್ತಿಲ್ವಂತೆ. ನಂಗೆ ಮತ್ತೆ ಯಾಕೋ ನನ್ನ ಮನಸ್ಸೇ ಒಪ್ತಿಲ್ಲ ಪಾಪ. ಅವಕ್ಕ ನಾನು ಬಿಡಪ್ಪಮ್ಮ, ಬಿಡಮ್ಮ, ನಾನು ಹೋಗಿ ಇಬ್ರು ಹೆಣ್ಮಕ್ಳು ಇದ್ದಾರೆ, ಯಾರು ತಗೋಣ ಒಬ್ರು ತಗಿರ್ತೀನಿ, ಇಲ್ಲ ಹೆಂಗಮ್ಮ ಆಡ್ಕೊಂತೀನಿ, ಇನ್ನೇನು ಮಾಡೋಕ್ಕಾಗುತ್ತೆ ಬಿಡ್ತೀನಿ ಅಂತ ನನಗೆ ಬೇಜಾರಾಗ್ಬಿಡ್ತಾವಕ್ಕ. ಬಿಡ್ತೀನಿ ಬಿಡು ಅಂತ ಅಂದಿದ್ದಕ್ಕೆ ಇವಾಗ ಬೇರೆ ಪಾಪ ಅವಕ್ಕನಿಗೆ ಹಿಂಗೆ ಆಗೈತಾ. ನಾವು ಇಂಥದ್ದು ಮಾಡಿದ್ರೆ ಆ ಅಕ್ಕನ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಹೇಳು. ಅದಕ್ಕೇನೆ ನಾವು ಬಿಡಪ್ಪ ಅತ್ಲಾಗ ಹೋಗ್ಲಿ ಅಂತ ನಮ್ಮ ಅಪ್ಪನಿಗೆ ಹೇಳ್ತಾ ಇದ್ದೀವಿ. ಅವನಾಗ ಮತ್ತೆ ಸುಮ್ಮನೆ ಯಾಕೆ ಅತ್ಲಾಗೆ ದೇವರೆಲ್ಲ ಒಂದು ಕಡೆ ಒಳ್ಳೇದು ಮಾಡ್ತಾನೆ. ಹೆಂಗೋ ಇವತ್ತು ನಮ್ಮ ಗುಂಡಪ್ಪನಿಗೆ ಇಲ್ಲೇ ಇತ್ಕೊಂಡು ಹೊಲದಲ್ಲೇ ಕೆಲಸ ಮಾಡಿಕೊಂಡು 1 ಲಕ್ಷ ದುಡ್ಡು, 1-1.5 ಲಕ್ಷ ದುಡ್ಡು ದುಡಿಯೋ ಅಂಥದ್ದು. ಇವತ್ತು ಯಾರ ಹೊಲ್ದಾಗೂ ನೀರು ಅಷ್ಟೊಂದು ಬರೋಲ್ಲ. ನಮ್ಮ ಬೋರಾಗೆ ಎಷ್ಟು ಚೆನ್ನಾಗಿ ನೀರು ಬರ್ತವೆ, ಅಷ್ಟೊಂದೆಲ್ಲ ನಮಗೆ ದೇವ್ರು ಒಳ್ಳೇದು ಮಾಡಿದ್ದಾನೆ. ಇವತ್ತೇನೋ ಒಂದು ಇವನು ಭೂಮಿ ತಾಯಿ ಕೈ ಹಿಡ್ದವಳೆ. ಇವತ್ತು ಭೂಮಿ ತಾಯಿ ಅಷ್ಟು ಸುಲಭವಾಗಿ ಯಾರಿಗೂ ಕೈ ಹಿಡಿಯಲ್ಲ. ಇವತ್ತು ನನ್ನ ತಮ್ಮನಿಗೆ ಭೂಮಿ ತಾಯಿ ಕೈ ಹಿಡ್ದು ಅಷ್ಟು ಚೆನ್ನಾಗಿ ಅವನ್ನ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾಳೆ. ಭೂಮಿ ತಾಯಿ ನಂಬ್ಕೊಂಡು ಅವ್ನು ಕೆಲಸ ಮಾಡ್ತಾ ಇದ್ದಾನೆ ಅಂತಂದರೆ ನಿಜ ಎಷ್ಟು ಚೆನ್ನಾಗಿ ನೋಡು. ಯಾರಿಗೆ ಆಗಲಿ ಅಷ್ಟು ಸುಲಭ ಅಲ್ಲ. ನಾವು ಅದು ಇದು ಬೆಳೆ ಬೆಳೆದು ಮುಂದೆ ಬರ್ತೀವಿ ಅನ್ನೋದು ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನ ಬೋರ್ ಹಾಕ್ಸಿ ನೀರು ಬೀಳಲ್ಲ, ಬೆಳೆ ಹಾಕಿ ಬೆಲೆ ಬರಲ್ಲ, ಬೆಳೆ ಸಿಗಲ್ಲ, ಹಿಂಗಾಗುತ್ತೆ. ಇಷ್ಟೆಲ್ಲ ಆಗಿರೋದು ನೋಡಿ. ಇವನು ಯಾವುದ್ರಲ್ಲೂ ನಮ್ಮ ಪಾಪನಿಗೆ ಲಾಸ್ ಅಂಬದು ಆಗೈತೆ ಅನ್ನೋದೇ ಇಲ್ಲ ನಮ್ಮ ಗುಂಡಪ್ಪನಿಗೆ. ನಿಜ ಎಲ್ಲದ್ರಾಗೂ ದೇವ್ರನ್ನ ಕೈ ಹಿಡ್ದವನೆ. ಬೋರ್ ಹಾಕ್ಸಿದ ಬೋರ್ ನೀರು ತುಂಬ ಚೆನ್ನಾಗಿ ನೀರು ಬಿದ್ದು. ನೀರು ನೋಡಿ ನಮ್ಮ ಹೊಲ್ದಾಗೆ ಮುಂಚೆ ಎಷ್ಟು ಬರೋದು ಅಷ್ಟೇ ಬರುತ್ತೆ. ಮತ್ತೆ ಯಾವ್ದ್ರಾಗೂ ಏನು ಕಡಿಮೆ ಆಗಿಲ್ಲ. ದೇವ್ರು ಯಾವ್ದ್ರಾಗೂ ಏನು ಕಡಿಮೆ ಕೊಟ್ಟಿಲ್ಲ. ಅದಕ್ಕೆ ಬಿಟ್ಟು ಬಿಡಪ್ಪ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆ ದೇವ್ರು ಕೊಟ್ಟ ಕಾಲದಾಗೆ ದೇವ್ರೇನೋ ಒಳ್ಳೇದು ಮಾಡ್ತಾ ಇದ್ದಾನೆ ಅಂದಮೇಲೆ ಬಿಡಪ್ಪ ಅತ್ಲಾಗ ಹೋಗಿ ನಾವು ಯಾಕೆ ಹಿಂಗೆ ಮಾಡ್ಬೇಕು, ಒಬ್ರು ಮನ್ಸಿಗೆ ಬೇಜಾರು ಮಾಡಬೇಕು ಅಂತ ನಾನು. ಸರಿ ಅಮ್ಮ ಆಯ್ತು, ಹಂಗ ನಿಮ್ಮ ಇಷ್ಟ. ಏನು ಮಾಡ್ಬೇಕು ಅಂತ ಇದ್ರೆ ಹಂಗೆ ಮಾಡಿ. ಗಗನಕ್ಕ ಹೆಂಗೆ ಹೇಳ್ತಾವಳು ಹಂಗೆ. ನಮ್ಮ ಗಗನಕ್ಕ ಬೇಡ ಅಂತ ಅವಳು ಯಾಕೋ ಒಪ್ತಾ ಇಲ್ಲ. ನೋಡೋಣ. ಬಂದು ಕೇಳಲಿ ಬಿಡು ಗಗನಕ್ಕ. ಒಂದು ಮಾತು ಋತುವಕ್ಕ ಬಂದು ಕೇಳಿದಾಗ ಮಾತಾಡೋಣ. ಬಂದು ಒಂದ್ಸತಿ ಕೇಳಿ ಬಿಡಪ್ಪ, ಏನೋ ಅವಾಗ ತಗೊಂಡಿದ್ವಿ, ನಿಮ್ಮ ಅಪ್ಪ ಇಂತಾಗೆ ಕಟ್ಟಿಸ್ಕೊಂಡಿದೀವಿ, ಈಗ ಎಲ್ಲಿಗೆ ಹೋಗೋಣ ಬಿಡು ಅಂತ ಅವಳು ಏನಾದರೂ ಒಂದ್ಸತಿ ಕೇಳ್ಕೊಂಡ್ರೆ ಅವಾಗ ಬೇಕಾದ್ರೆ ಸುಮ್ಮನಿರಿ. ಬಿಡು ಅಂತ ಸುಮ್ಮನಾಗ್ರಿ.
ಅಷ್ಟೇ, ನೀನೇನು ಮಾಡೋದಲ್ವಾ? ಸರಿ ಆಯ್ತು ಹೇಳು, ಹಂಗೆ ಮಾಡೋಣ, ಇನ್ನೇನು ಮಾಡೋದು. ನನಗೆ ಯಾಕೋ ಮನ್ಸು ಒಪ್ತಾ ಇಲ್ಲ. ಋತು ಅಕ್ಕನ ಮನ್ಸಿಗೆ ಬೇಜಾರು ಮಾಡೋದಕ್ಕೆ ನನಗೆ ಯಾಕೋ ಇಷ್ಟ ಇಲ್ಲ ಅಲ್ವಾ? ಅವಾಗಿನ ನಾನು ಮರಿಬಾರ್ದು. ಇವತ್ತು ನನ್ನ ತಮ್ಮನಿಗೆ ಏನೋ ದೇವ್ರು ಒಳ್ಳೇದು ಮಾಡಿದ ನಿಜ. ಅವನು ಇವತ್ತು ಮನೆಯಲ್ಲೇ ಹೊಲದಲ್ಲೆಲ್ಲ ಕೆಲಸ ಮಾಡಿಕೊಂಡು ತಿಂಗಳಿಗೆ 1-1.5 ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾನೆ. ಎಲ್ಲ ಹೂವು ಮತ್ತು ತರಕಾರಿ ಬೆಳೆಯೋದು, ಸೊಪ್ಪು ಈ ಥರ ಎಲ್ಲ ಮಾಡ್ತಾ ಇದ್ದಾನೆ. ಆದರೂ ಬೋರಲ್ಲಿ ನೀರು ಕಡಿಮೆ ಆಗಿಲ್ಲ. ಎಂಥ ಬೇಸಿಗೆ ಸಮೇತ ನಮ್ಮ ಹೊಲದಲ್ಲಿ ನೀರು ಬರ್ತಾ ಇದ್ದಾವೆ. ಭೂಮಿ ತಾಯಿ, ಗಂಗಮ್ಮ ತಾಯಿ ಎಲ್ಲ ನನ್ನ ತಮ್ಮನಿಗೆ ಕೈ ಹಿಡಿದ್ಬಿಟ್ಟವ್ರೆ ಅಲ್ವಾ? ಅದಕ್ಕೆ ಹಿಂಗೆಲ್ಲ ನಮಗೆ ದೇವ್ರು ಒಳ್ಳೇದು ಮಾಡ್ತಾ ಇದ್ದಾನೆ ಅನ್ಬೇಕಾರೆ ನಾವು ಇಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ನನ್ನ ತಮ್ಮನಿಗೆ ಒಳ್ಳೇದು ಆಗಬೇಕಲ್ವಾ? ಅದಕ್ಕಾಗಿನ ನಾನು ಬೇಡ ಕಣಪ್ಪ ಅಂತೇಳಿ ಹೇಳ್ತಾ ಇದ್ದೀನಿ. ನಿಜ, ನನ್ನ ತಮ್ಮ ಇವತ್ತು ಹೊಲದಲ್ಲಿ ಬೆಳೆ ಎಲ್ಲ ಬೆಳೆದು ಎಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾನೆ. ಅಷ್ಟು ಸುಲಭ ಅಲ್ಲ, ಭೂಮಿ ತಾಯಿ ಒಲಿಯಲ್ಲ. ಒಬ್ಬೊಬ್ರಿಗೆ ನೋಡಿ ಏನೇ ಬೆಳೆ ಹಾಕಿದ್ರೂ ಬೆಳೆ ಬರಲ್ಲ, ಬೆಲೆ ಸಿಗಲ್ಲ, ಲಾಸ್ ಆಗುತ್ತೆ, ಈ ಥರ ಆಗುತ್ತೆ. ಭೂಮಿ ತಾಯಿ ಒಬ್ರಿಗೆ ಕೈ ಹಿಡ್ದಿದ್ದಾರೆ ಅಂತಂದರೆ ಒಬ್ರಿಗೆ ಎಷ್ಟು ಒಳ್ಳೇದಾಗುತ್ತೆ. ಆ ಥರ ಎಲ್ಲ ಅದು ಒಳ್ಳೇದಾಗಬೇಕಂತಂದರೆ ಅದು ದೇವ್ರ ಬಲ ಇರಬೇಕು. ಈಗ ದೇವರು ನಮ್ಮ ಕೈ ಹಿಡಿಬೇಕು ಅಲ್ವಾ? ಅದಕ್ಕೆ ನನ್ನ ತಮ್ಮನಿಗೆ ಈ ಥರ ಹೇಳ್ತಾ ಇದ್ದೀನಿ, ಬೇಡ ಅದನ್ನು ವಾಪಸ್ ತಗೊಬಿಡು, ಮನೆ ಮೇಲೆ ಈ ಥರ ಕಂಪ್ಲೇಂಟ್ ಮಾಡಿರೋದು ನೀನು ವಾಪಸ್ ತಗೊಬಿಡು ಅಂತ ಹೇಳ್ತಾ ಇದ್ದೀನಿ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.